ನಮಸ್ಕಾರ ಸ್ನೇಹಿತರೆ, ಈ ಒಂದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡದ ಪದವಿ ಪಡೆದ ವಿದ್ಯಾರ್ಥಿಗಳಿಗೆ ತಮ್ಮ ಎಲ್ಲ ಅಂಕಪಟ್ಟಿಯ ನೈಜತಾ ಪ್ರಮಾಣ ಪತ್ರವನ್ನು ಪಡೆದುಕೊಳ್ಳೋದು ಹೇಗೆ ಅಂತೇಳಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿ. ನೀವು ಯಾವುದೇ ಶಾಲೆಯಲ್ಲಿ, ಕಾಲೇಜಿನಲ್ಲಿ ಕಾರ್ಯನಿರ್ವಹಿಸುತ್ತಿದ್ದರೆ ಈ ಥರದ ಲೆಟರನ್ನು ಪ್ರಾಚಾರ್ಯರ ಕಡೆಯಿಂದ ಪಡೆದುಕೊಳ್ಬೇಕಾಗುತ್ತೆ ಸ್ನೇಹಿತರೆ. ಹಾಗೆ ಹೊಸದಾಗಿ ನೇಮಕಗೊಂಡಿದ್ದರೂ ಸಹ ಈ ಲೆಟರ್ ಕಡ್ಡಾಯವಾಗಿದೆ ಸ್ನೇಹಿತರೆ. ಒಂದು ಪತ್ರದ ಜೊತೆ ನಿಮ್ಮ ಎಲ್ಲ ಅಂಕಪಟ್ಟಿಗಳ 2 ಜೆರಾಕ್ಸ್ ಸೆಟ್ಗಳನ್ನು ಮತ್ತು ಯೂನಿವರ್ಸಿಟಿ ಫೀಸನ್ನು ಯಾವ ರೀತಿ ಭರ್ತಿ ಮಾಡಬೇಕಂತೇಳಿ ತೋರಿಸ್ಕೊಡ್ತಾ ಇದ್ದೇನೆ. ಮೊದಲು ನಿಮ್ಮ ಗೂಗಲ್ ಓಪನ್ ಮಾಡಿ, ಅಲ್ಲಿ SBI ಕಲೆಕ್ಟ್ ಅಂತ ಟೈಪ್ ಮಾಡಿ. SBI ಕಲೆಕ್ಟ್ ಓಪನ್ ಮಾಡ್ಕೊಳ್ಳಿ. ಈ ಥರ ಓಪನ್ ಆದ ತಕ್ಷಣ ಒಂದು SBI ಪೋರ್ಟಲ್ ಓಪನ್ ಆಗುತ್ತೆ. ಅಲ್ಲಿ ಎಜುಕೇಷನ್ ಇನ್ಸ್ಟಿಟ್ಯೂಟ್ ಅಂತ ಬರ್ತಾಯಿದೆ, ಫಸ್ಟ್ ಅಲ್ಲಿ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ತದನಂತರ ಇಲ್ಲಿ ಸರ್ಚಲ್ಲಿ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಅಲ್ಲಿ ಸರ್ಚಲ್ಲಿ ಕರ್ನಾಟಕ ಯೂನಿವರ್ಸಿಟಿ ಅಂತೇಳಿ ಟೈಪ್ ಮಾಡಿ. ಕರ್ನಾಟಕ ಯೂನಿವರ್ಸಿಟಿ ಅಂತೇಳಿ ಕರೆಕ್ಟಾಗಿ ಟೈಪ್ ಮಾಡಿ. ಅಲ್ಲಿ ಸ್ಟೇಟಲ್ಲಿ ಕರ್ನಾಟಕ ಅಂತೇಳಿ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಕರ್ನಾಟಕ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಫಸ್ಟ್ ಪೇಜ್ ಅಲ್ಲಿ ಅಥವಾ ಸೆಕೆಂಡ್ ಪೇಜಲ್ಲಿ ಕರ್ನಾಟಕ ಯೂನಿವರ್ಸಿಟಿ ಎಕ್ಸಾಮಿನೇಷನ್ ಫೀಸ್ ಅಂತ ಶೋ ಆಗ್ತಿದೆ ಸ್ನೇಹಿತರೆ. ಅದನ್ನು ನೀವು ಕ್ಲಿಕ್ ಮಾಡ್ಕೋಬೇಕು. ತದನಂತರ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ SBI ಪೋರ್ಟಲ್ದು. ತದನಂತರ ಇಲ್ಲಿ ಸರ್ಚ್ ಫಾರ್ ಕ್ಯಾಟಗರಿ ಅಂತಿದೆ, ಅಲ್ಲಿ ನೀವು ಎಕ್ಸಾಮಿನೇಷನ್ಸ್ ಅದರ್ ಫೀಸನ್ನು ಕ್ಲಿಕ್ ಮಾಡ್ಕೋಬೇಕಾಗತ್ತೆ ಸ್ನೇಹಿತರೆ. ಎಕ್ಸಾಮಿನೇಷನ್ಸ್ ಅದರ್ ಫೀಸ್ ಇಲ್ಲಿ ಶೋ ಆಗ್ತಿರ್ಬೋದು, ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕೊಡಿ ಸ್ನೇಹಿತರೆ. ಅದ ನಂತರ ಇಲ್ಲಿ ನಿಮ್ಮ ಕಾಲೇಜ್ ಕೋಡು, ನೇಮು ಮತ್ತು ನಿಮ್ಮದು ಮೊಬೈಲ್ ನಂಬರು, ಅಡ್ರೆಸ್ಸು ಎಲ್ಲ ಶೋ ಆಗ್ತಾಯಿದೆ. ನಿಮ್ಮ ನೇಮನ್ನು ನಿಮ್ಮ ಕರೆಕ್ಟಾಗಿ ನಿಮ್ಮ ಫೈನಲ್ ಇಯರ್ ಮಾರ್ಕ್ಸ್ ಕಾರ್ಡಲ್ಲಿರುವ ಹಾಗೆಯೇ ಕರೆಕ್ಟಾಗಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗದೇ ತುಂಬಬೇಕಾಗತ್ತೆ. ಇದು ಸ್ವಲ್ಪ ಕಾನ್ಫಿಡೆನ್ಷಿಯಲ್ ಆಗಿರೋದ್ರಿಂದ ಈ ಒಂದು ಕ್ಯಾಟಗರಿ ಇರುವಂಥ ಏನು ಡೀಟೇಲ್ಸ್ ಇದೆಯಲ್ಲ ಅದನ್ನ ಬ್ಲರ್ ಮಾಡಿದ್ದೀನಿ. ಸೊ ನೀವು ಕರೆಕ್ಟಾಗಿ ಫಿಲ್ ಮಾಡ್ಕೊಳ್ಳಿ. ಅಡ್ರೆಸ್ ಅಂತ ಬಂದಲ್ಲಿ ನೀವು ಯಾವುದೋ ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸ್ತಿರ್ತೀರೋ ಆ ಸಂಸ್ಥೆಯ ಅಡ್ರೆಸ್ ಅದನ್ನು ಟೈಪ್ ಮಾಡಿ ಹಾಕಬೇಕಾಗತ್ತೆ. ಅಥವಾ ನೀವು ಯಾವುದೋ ಶಾಲೆ ಅಥವಾ ಕಾಲೇಜಿನಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ ಅಥವಾ ಹೊಸದಾಗಿ ನೇಮಕಗೊಂಡಿದ್ದೀರಲ್ಲ ಅದನ್ನು ಸರಿಯಾಗಿ ಫಿಲ್ ಮಾಡಬೇಕಾಗತ್ತೆ ಸ್ನೇಹಿತರೆ. ನಿಮ್ಮ ಡಾಟಾವನ್ನು ಎಂಟ್ರಿ ಮಾಡಿದ ತಕ್ಷಣವೇ ಅದರ ಕೆಳಗಡೆ ಕೋಡ್ ನಂಬರ್ ಆ್ಯಂಡ್ ಪರ್ಟಿಕ್ಯುಲರ್ಸ್ ಅಂತಿದೆ. ಅಲ್ಲಿ 717 ಅಂತ ನಂಬರ್ ಬರುತ್ತೆ. ಅದರಲ್ಲಿ ವೆರಿಫಿಕೇಷನ್ ಆಫ್ ಮಾರ್ಕ್ಸ್ 717 ವೆರಿಫಿಕೇಷನ್ ಆಫ್ ಮಾರ್ಕ್ಸ್ ಅಂತ ಇದೆ. ಅದನ್ನು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ. ತದನಂತರ ಅಲ್ಲಿ ಫೀಸ್ ಪರ್ಟಿಕ್ಯುಲರ್ಸಲ್ಲಿ ವೆರಿಫಿಕೇಷನ್ಸ್ ಆಫ್ UG ಮಾರ್ಕ್ಸ್ ಕಾರ್ಡ್ಸ್ ಬಾರ್ ಸರ್ಟಿಫಿಕೇಟ್ಸ್ ಫೀಸ್ ₹310 ಅಂತಿದೆ. ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನಾನು 1240 ರೂಪೀಸ್ ಹಾಕಿದ್ದೀನಿ. ಯಾಕಂತಂದರೆ ನಂದು 1247 ಮಾರ್ಕ್ಸ್ ಕಾರ್ಡು ಅಂದರೆ 310 ಇಂಟು 4 ಮಾಡಿದ್ರೆ 1240 ರೂಪೀಸ್ ಆಗುತ್ತೆ. ಅಲ್ಲಿ ಫೀಸ್ ಪೇಬಲ್ ಇದ್ದಲ್ಲಿ 1240 ಪೇ ಮಾಡ್ಕೊಳ್ಳಿ. ರಿಮಾರ್ಕ್ಸ್ ಅಂತ ಇದ್ದಲ್ಲಿ ವೆರಿಫಿಕೇಷನ್ಸ್ ಆಫ್ ಆಲ್ ಮಾರ್ಕ್ಸ್ ಕಾರ್ಡ್ ಅಂತ ಟೈಪ್ ಮಾಡಿ. ತದನಂತರ ನಿಮ್ಮ ನೇಮ್ ಮತ್ತು ನಿಮ್ಮ ಮೊಬೈಲ್ ನಂಬರ್ನ ಇಲ್ಲಿ ಕೆಳಗಡೆ ಟೈಪ್ ಮಾಡಬೇಕಾಗುತ್ತೆ. ನಿಮ್ಮ ನೇಮ್ ಮತ್ತು ಮೊಬೈಲ್ ನಂಬರನ್ನು ಇಲ್ಲಿ ಟೈಪ್ ಮಾಡ್ಕೊಳ್ಳಿ. ಇಮೇಲ್ ID ಇದ್ದರೆ ನಿಮ್ಮ ಇಮೇಲ್ ID ಕೊಡಬೇಕು, ಇಲ್ಲ ಅಂದರೆ ನಡೆಯುತ್ತೆ. ಕೆಳಗಡೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಕ್ಲಿಕ್ ಮಾಡ್ಕೊಳ್ಳಿ. ತದನಂತರ ಅಲ್ಲಿ ಕಾಣುವಂಥ ಬಾಕ್ಸಲ್ಲಿ ಕ್ಯಾಪ್ಚಾ ಇದೆ, ಅದನ್ನು ಸರಿಯಾಗಿ ಟೈಪ್ ಮಾಡ್ಕೊಳ್ಳಿ. ಸರಿಯಾಗಿ ಟೈಪ್ ಮಾಡ್ಕೊಂಡ ನಂತರ ಚೆನ್ನಾಗಿ ಕೊಡಿ. ನೆಕ್ಸ್ಟ್ ಕೊಟ್ಟ ತಕ್ಷಣ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಇದು ನೀವೇನು ಎಂಟ್ರಿ ಮಾಡಿರ್ತೀರಲ್ಲ ಸರಿಯಾಗಿ ಒಂದು ಸಲ ಕ್ರಾಸ್ ವೆರಿಫೈ ಮಾಡ್ಕೊಳ್ಳಿ. ಸರಿಯಾಗಿದೆಯೋ ಇಲ್ಲ ಅಂತ ಕ್ರಾಸ್ ವೆರಿಫೈ ಮಾಡಿಕೊಂಡು ನೆಕ್ಸ್ಟ್ ಅಂತ ಕೊಡಿ. ನಂತರ
ಒಂದು ಪೇಮೆಂಟ್ ಗೇಟ್ವೇ ಪೇಜ್ ಓಪನ್ ಆಗುತ್ತೆ. ನಿಮ್ಗೆ ಯಾವ್ದು ಕನ್ವೀನಿಯೆಂಟ್ ಇದೆ ಕ್ಲಿಕ್ ಮಾಡ್ಕೊಳ್ಳಿ. ನಾನಿಲ್ಲಿ ಯು ಪಿ ಐ ಮಾಡ್ತಾಯಿದ್ದೀನಿ. ಯು ಪಿ ಐ ಮುಖಾಂತರ ಪೇ ಮಾಡಿದ ತಕ್ಷಣ ಈ ಥರ ಒಂದು ಚಲನ್ ಜನ್ರೇಟ್ ಆಗುತ್ತೆ. ಈ ಚಲನ್ ಜೊತೆಗೇ ನಿಮ್ಮ ಅಂಕಪಟ್ಟಿಗಳ ಜೆರಾಕ್ಸ್ ಪ್ರತಿಗಳು ಹಾಗೂ ಆ ಪತ್ರವನ್ನು ತೆಗೆದುಕೊಂಡು ಹೋಗಿ ಎಕ್ಸಾಮಿನೇಷನ್ ಸೆಂಟರ್ನಲ್ಲಿ ಕೊಟ್ಟರೆ ನಿಮ್ಮದು 4 to 5 ಡೇಸಲ್ಲಿ ನೀವು ಯಾವ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿದ್ದೀರಾ ಅಲ್ಲಿ ಬಂದು ತಲುಪುತ್ತೆ ಸ್ನೇಹಿತರೆ. ಅಲ್ಲೇ ನೀವು ಅದನ್ನು ಕಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ. ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಈ ಎಲ್ಲ ಮಾಹಿತಿ ಇಷ್ಟವಾದಲ್ಲಿ ಲೈಕ್ ಮಾಡಿ ಸ್ನೇಹಿತರೆ. ಥ್ಯಾಂಕ್ ಯು.